ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮಹಾರಾಷ್ಟ್ರ ಚುನಾವಣೆ ಪರವಾಗಿಲ್ಲ, ಚೆನ್ನಾಗಿದೆ ನಮಗೆ. ನಾಳೆ ಜಾರ್ಖಂಡ್ ಹೋಗ್ತಾ ಇದ್ದೇನೆ. ಈಗಾಗಲೇ 2 ಬಾರಿ ಹೋಗಿ ಬಂದಿದ್ದೇನೆ. ಇವತ್ತಿನ ಮಟ್ಟಿಗೆ ಎಲ್ಲ ಕಡೆ ಚೆನ್ನಾಗಿದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದ ಹಾಗೆ ಮಾಡ್ತಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ. ನಮ್ಮ ರಾಜ್ಯಕ್ಕೆ ಏನು ಕೊಡ್ತಿದ್ದೀರಾ ಅಂತ ಜನ ಕೇಳ್ತಿದ್ದಾರೆ. ಇವರು ಆರ್ಟಿಕಲ್ 371 ಬಗ್ಗೆ ಹೇಳ್ತಿದ್ದಾರೆ. ಆಯಾ ರಾಜ್ಯಕ್ಕೆ ಏನು ಕೊಡ್ತಿರೋದ್ರ ಬಗ್ಗೆ ಹೇಳಬೇಕು. ಜಿಎಸ್ಟಿ, ರೈತರ ಉಪಕರಣ, ಎಂಎಸ್ಪಿ ಕೊಡ್ತಿಲ್ಲ. ಸರ್ಕಾರದ ಬಳಿ ಉತ್ತರ ಇಲ್ಲ. ಕೇಂದ್ರ ಸರ್ಕಾರ ಸುಮ್ಮನಾಗಿದೆ. ಹಾಗಾಗಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಕರ್ನಾಟಕ ಮಾದರಿಯಲ್ಲಿ 5 ಗ್ಯಾರಂಟಿ ನೀಡಲಾಗಿದೆ ಎಂದರು. ಅದಾನಿ ಮನೆಯಲ್ಲಿ ಸರ್ಕಾರ ರಚನೆ ಬಗ್ಗೆ ಸಭೆ ಮಾಡ್ತಿರುವ ಅಜಿತ್ ಪವಾರ್ ಹೇಳಿಕೆ ವಿಚಾರದ ಕುರಿತು ಮಾತನಾಡಿದ ಅವರು, ಅದಾನಿ ಮೇಲೆ ಮಾತನಾಡಿದರೆ ಪದೇ ಪದೇ ಮಾತಾಡ್ತಿದ್ರಿ ಅಂತ ಹೇಳ್ತಾರೆ. ಅದಾನಿ ದೇಶ ಲೂಟಿ ಮಾಡ್ತಿದ್ದಾನೆ. ರಿಯಾಕ್ಷನರಿ ಸರ್ಕಾರಗಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಯಾವ ಪಕ್ಷ ತತ್ವ ಸಿದ್ಧಾಂತದ ಮೇಲೆ ನಿಂತಿರೋದು ಅದಕ್ಕೆ ಸಂಬಂಧ ಇಲ್ಲ. ಧರ್ಮ ದೃಷ್ಟಿ ಮೇಲೆ ಒಗ್ಗಟ್ಟು ಮಾಡ್ತಿರೋದು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಇಂಥ ಕ್ರೋನಿಸ್ ಕ್ಯಾಪಿಟಲ್ಗೆ ಸಪೋರ್ಟ್ ಮಾಡಿ ಅವರ ಮುಖಾಂತರ ಹಣ ಪಡೆದು ಚುನಾವಣೆ ಮಾಡ್ತಿದ್ದಾರೆ. ಮೋದಿ ಶಾ ಸಂಪತ್ತು ಇದ್ದವರನ್ನೇ ಬೆಳೆಸೋದಕ್ಕೆ ಮುಂದಾಗಿದ್ದಾರೆ ಎಂದು ಕಿಡಿಕಾರಿದರು. ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ, ನಾವು ಅದಾನಿ ಮೇಲೆ ಮಾತಾಡಿದ್ರೆ ನೀವೇನು ಪದೇ ಪದೇ ಅವನ್ನೇ ಮಾತಾಡ್ತಾರೆ. ಅವನು ರಾಜಕಾರಣದ ಕೈ ಹಾಕಿದಾನೆ ಅಂತ ಹೇಳಿ ನಾವು ಇದನ್ನ ಯಾವಾಗಲೂ ಒಂದು ಕಡೆ ದೇಶನೂ ಲೂಟಿ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ರಿಯಾಕ್ಷನರಿ ಗೌರ್ಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಯಾವ ಪಕ್ಷ ಇದು ಒಂದು ಐಡಿಯಾಲಜಿಕಲಿ ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು, ಎಮೋಷನಲಿ ಭಾಷಣ ಮಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಆಳವಾಗಿ ಅವನು ಸಪೋರ್ಟನ್ನು BJPನವರು ತಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು, ಇಂಥ ಕ್ರೋನಿ ಕ್ಯಾಪಿಟಲಿಸ್ಟಿಗೆ ಸಪೋರ್ಟ್ ಮಾಡಿ ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ಲಿಂದ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸು ಅಂತ ಇಂಡಸ್ಟ್ರಿಯಲಿಸ್ಟಿಗೆ ಹಿಡಿದು ಅವರು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ 5% ಜನರ ಹತ್ರ 62% ಸಂಪತ್ತಿದೆ, 62%. ಆದರೆ 50% ಬಡವರ ಹತ್ರ ಕೇವಲ 3% ಈ ದೇಶದ ಸಂಪತ್ತು ಅವ್ರ ಹತ್ರ ಇದೆ. ಇದ್ರ ಮೇಲೆ ಲೆಕ್ಕ ಹಾಕಿ ಯಾರ ಹತ್ರ ಸಂಪತ್ತಿದೆ ಅವರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ನಮ್ಮ ಮೋದಿಯವರು, ಶಾ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗೂ ಹೇಳ್ತೇವೆ, ನೀವು ಈ ಒಂದು 10-20 ಕ್ಯಾಪಿಟಲಿಸ್ಟ್ ಬೆಳೆಸೋಕ್ಕಿಂತಲೂ ಮೀಡಿಯಂ ಇಂಡಸ್ಟ್ರೀಸ್, ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ರೆ 100 ಜನ ಬೆಳೀತಾರೆ. ಆದರೆ ಅವನು ಅದು ಮಾಡ್ತಾ ಇಲ್ಲ. ರಿಸರ್ವೇಷನು, ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು. ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟು ಹಾಕಿದವು ಅವರೇ. ರಾಮಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ, ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ, ಈ ಫ್ಲ್ಯಾಗ್ ತಿರಂಗ ಜೆಂಡಾಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಹೋದ್ರೆ ಗೊತ್ತಾಗ್ತದೆ. ಅರೆ ಬಸ್